ನಟ ದರ್ಶನ್ ಕೊಲೆ ಕೇಸ್ನಲ್ಲಿ ಜೈಲು ಸೇರಿ ತಿಂಗಳೇ ಕಳೆದಿದೆ. ಜಾಮೀನು ಸಿಗೋದಿರಲಿ, ಮನೆಯೂಟವೂ ಸಿಗ್ತಿಲ್ಲ. ಹೀಗಾಗಿ ಅರ್ಜಿ ಸಲ್ಲಿಸಿರೋ ದರ್ಶನ್ ಮನೆಯೂಟ ತಿನ್ನೋ ಆಸೆ ಮತ್ತೆ ಮುಂದೂಡಿಕೆಯಾಗಿದೆ. ಮ್ಯಾಜಿಸ್ಟ್ರೇಟ್ಗೆ ಅರ್ಜಿ ಸಲ್ಲಿಸುವಂತೆ ಹೈಕೋರ್ಟ್ ಸೂಚಿಸಿದ್ದು, ಹಿಂದೆ ಅರ್ಜಿ ಸಲ್ಲಿಸ್ತಾರಾ ಅನ್ನೋ ಪ್ರಶ್ನೆ ಮೂಡಿದೆ. ಊಟ ಸೇರ್ತಿಲ್ಲ, ನಿದ್ದೆ ಹತ್ತುತ್ತಿಲ್ಲ. ಕಂಬಿ ಹಿಂದೆ ಕಂಗಾಲಾಗಿರುವ ದರ್ಶನ್ಗೂ ಜ್ವರವೂ ಬಂದಿತ್ತಂತೆ. ಮುಂಗಾರು ಮಳೆ ನಡುವೆ ಜೈಲಿನ ಚಳಿಯಲ್ಲಿ ನಡುಗುತ್ತಿರುವ ದರ್ಶನ್ಗೆ ಮತ್ತೊಂದು ನಿರಾಸೆ ತಟ್ಟಿದೆ. ದಚ್ಚು ಮನೆಯೂಟದ ಆಸೆ ಮತ್ತೆ ಮುಂದೂಡಿಕೆಯಾಗಿದೆ. ಜೈಲಲ್ಲಿರುವ ದರ್ಶನ್ಗೆ ಸದ್ಯಕ್ಕಿಲ್ಲ ಮನೆಯೂಟದ ಭಾಗ್ಯ. ದರ್ಶನ್ ರಿಟ್ ಅರ್ಜಿ ವಿಚಾರಣೆ ಜುಲೈ 29ಕ್ಕೆ ಮುಂದೂಡಿಕೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರುವ ನಟ ದರ್ಶನ್ಗೆ ಜೈಲೂಟ ಒಗ್ಗುತ್ತಿಲ್ಲ. ಇದೇ ಕಾರಣಕ್ಕೆ ಮನೆಯೂಟ ಸೇರಿದಂತೆ ಕೆಲ ಸವಲತ್ತು ಕೋರಿ ದರ್ಶನ್ ಪರ ವಕೀಲರು ಕೋರ್ಟ್ ಮೊರೆ ಹೋಗಿದ್ರು. ಆದರೆ ದರ್ಶನ್ ರಿಟ್ ಅರ್ಜಿ ವಿಚಾರಣೆ ನಡೆಸಿರುವ ಹೈಕೋರ್ಟ್ ಜುಲೈ 29ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಹಾಗಾದ್ರೆ ನಿನ್ನೆ ಹೈಕೋರ್ಟ್ನಲ್ಲಿ ನಡೆದ ವಾದ ಪ್ರತಿವಾದ ಹೇಗಿತ್ತು, ಕೋರ್ಟ್ ಹೇಳಿದ್ದೇನು ಅಂತ ತೋರಿಸ್ತೀವಿ ನೋಡಿ. ನ್ಯಾಯಮೂರ್ತಿ ಎಸ್.ಆರ್. ಕೃಷ್ಣಕುಮಾರ್ ಅವರಿದ್ದ ಹೈಕೋರ್ಟ್ ಪೀಠದಲ್ಲಿ ದರ್ಶನ್ ರಿಟ್ ಅರ್ಜಿ ವಿಚಾರಣೆ ನಡೆದಿದೆ. ದರ್ಶನ್ ಪರ ವಾದ ಮಂಡಿಸಿದ ಹಿರಿಯ ವಕೀಲ ಕೆ.ಎನ್. ಫಣೀಂದ್ರ 2022ರಲ್ಲಿ ಜೈಲು ಕೈಪಿಡಿಯಲ್ಲಿ ನಿಯಮಗಳನ್ನ ರೂಪಿಸಲಾಗಿದೆ. ಪ್ಯಾರಾ 295ರಲ್ಲಿ ವಿಚಾರಣಾಧೀನ ಖೈದಿಗೆ ಅವಕಾಶ ಕಲ್ಪಿಸಲಾಗಿದೆ. ಮನೆಯೂಟ, ಹಾಸಿಗೆ, ಊಟದ ಪರಿಕರ, ದಿನಪತ್ರಿಕೆಗೆ ಅವಕಾಶವಿದೆ. ಜೈಲು ಕಾಯ್ದೆ ಸೆಕ್ಷನ್ 30ರಲ್ಲಿ ಮನೆಯೂಟಕ್ಕೆ ಯಾವುದೇ ನಿರ್ಬಂಧವಿಲ್ಲ. ಜೈಲು ಕೈಪಿಡಿಯಲ್ಲಿ ಕೊಲೆ ಆರೋಪಿಗೂ ಇತರೆ ಆರೋಪಿಗೂ ವ್ಯತ್ಯಾಸವನ್ನ ತೋರಿಸಲಾಗಿದೆ. ನಿಯಂತ್ರಣಕ್ಕೆ ಒಳಪಟ್ಟು ಖೈದಿಗೆ ಸವಲತ್ತುಗಳನ್ನ ನೀಡಲು ಅವಕಾಶವಿದೆ. ಸಮಯದ ನಿಬಂಧನೆ ವಿಧಿಸಿ ಅವಕಾಶ ನೀಡಬಹುದು ಅಂತ ಫಣೀಂದ್ರ ವಾದ ಮಂಡಿಸಿದ್ರು. ಅಷ್ಟೇ ಅಲ್ಲ, ಒಬ್ಬ ಖೈದಿಗಿರುವ ಎಲ್ಲ ಮೂಲಭೂತ ಹಕ್ಕುಗಳು ದರ್ಶನ್ಗಿದೆ. ಸೆಕ್ಷನ್ 30ರಲ್ಲಿ ಮನೆಯೂಟ ಪಡೆಯಲು ಖೈದಿಗೆ ಅವಕಾಶವಿದೆ ಅಂತ ದರ್ಶನ್ ಪರ ಹಿರಿಯ ವಕೀಲ ಕೆ.ಎನ್. ಫಣೀಂದ್ರ ವಾದ ಮಂಡಿಸಿದ್ರು. ದರ್ಶನ್ ಪರ ವಕೀಲರ ವಾದ ಆಲಿಸಿದ ನ್ಯಾಯಮೂರ್ತಿ ಕೃಷ್ಣಕುಮಾರ್, ಸೆಕ್ಷನ್ 30ರಡಿ ಖೈದಿಗೆ ಸಂಪೂರ್ಣ ಅಧಿಕಾರವಿದೆ ಎಂದು ಹೇಳುತ್ತಿದ್ದೀರಿ. ಹೀಗೆ ಆದೇಶ ನೀಡಿದರೆ ಅದು ಎಲ್ಲಾ ಖೈದಿಗಳ ಹಕ್ಕಾಗಿ ಬಿಡುತ್ತದೆ ಎಂದರು. ಈ ಕೇಸಲ್ಲಿ ನಾನು ಮಧ್ಯಂತರ ಆದೇಶ ನೀಡಬಯಸುವುದಿಲ್ಲ. ಸಂಪೂರ್ಣ ವಾದ ಆಲಿಸಿದ ನಂತರವೇ ತೀರ್ಮಾನಿಸಬೇಕಾಗುತ್ತದೆ. ಈ ಬಗ್ಗೆ ನೀಡುವ ತೀರ್ಪು ಇತರೆ ಖೈದಿಗಳಿಗೂ ಅನ್ವಯವಾಗಬಹುದು. ಹೀಗಾಗಿ ನೀವು ಮ್ಯಾಜಿಸ್ಟ್ರೇಟ್ ಮುಂದೆಯೇ ಅರ್ಜಿ ಸಲ್ಲಿಸುವುದು ಸೂಕ್ತ ಅಂತ ನ್ಯಾಯಮೂರ್ತಿ ಎಸ್.ಆರ್. ಕೃಷ್ಣಕುಮಾರ್ ಅಭಿಪ್ರಾಯಪಟ್ಟರು. ಇನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಅರ್ಜಿ ಸಲ್ಲಿಸುವಂತೆ ಸೂಚನೆ ನೀಡಿದ ಹೈಕೋರ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೂ ಕೆಲ ಸೂಚನೆಗಳನ್ನ ನೀಡಿದೆ. ಮನೆಯೂಟ ನೀಡೋದನ್ನ ಮೂಲಭೂತ ಹಕ್ಕಾಗಿ ಪರಿಗಣಿಸಬೇಕಾದ್ರೆ ವಿವರವಾಗಿ ವಾದ ಮಂಡನೆ ಆಲಿಸಬೇಕಾಗುತ್ತೆ. ಸೆಕ್ಷನ್ 30 ಮತ್ತು ಅದಕ್ಕಿರುವ ನಿರ್ಬಂಧಗಳು ಮತ್ತು ಕಾನೂನನ್ನ ವ್ಯಾಖ್ಯಾನಿಸಬೇಕು. ಈ ಎಲ್ಲವನ್ನು ತೀರ್ಮಾನಿಸಲು ಕೋರ್ಟ್ಗೆ ಸಮಯ ಬೇಕಾಗಬಹುದು ಎಂದ ನ್ಯಾಯಮೂರ್ತಿಗಳು. ಬೇಕಿದ್ರೆ ನಾಳೆಯೇ ಮ್ಯಾಜಿಸ್ಟ್ರೇಟ್ಗೆ ಅರ್ಜಿ ಸಲ್ಲಿಸಿ ಎಂದು ದರ್ಶನ್ ಪರ ವಕೀಲರಿಗೆ ಸಲಹೆ ನೀಡಿದ್ರು. ಮುಂದಿನ ಶುಕ್ರವಾರದೊಳಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ತೀರ್ಮಾನಿಸಲಿ ಅಂತ ದರ್ಶನ್ ಪರ ವಕೀಲರಿಗೆ ನ್ಯಾಯಮೂರ್ತಿ ಕೃಷ್ಣಕುಮಾರ್ ಸಲಹೆ ನೀಡಿದ್ರು. ಮನೆಯೂಟ, ಹಾಸಿಗೆ ಮತ್ತು ಇನ್ನಿತರೆ ಕಾರಣಗಳಿಗಾಗಿ ಅರ್ಜಿ ಸಲ್ಲಿಸಬೇಕು. ಜುಲೈ 27ರೊಳಗೆ ಅರ್ಜಿ ತೀರ್ಮಾನಿಸಿ ಅಂತ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೂ ಹೈಕೋರ್ಟ್ ನ್ಯಾಯಮೂರ್ತಿಗಳು ಸೂಚನೆ ನೀಡಿದ್ರು. ಇನ್ನು ದರ್ಶನ್ಗೆ ಫುಡ್ ಪಾಯ್ಸನ್ ಆಗಿದೆ ಅನ್ನೋ ವಿಚಾರದ ಬಗ್ಗೆಯೂ ಕೋರ್ಟ್ನಲ್ಲಿ ಸರ್ಕಾರದ ಪರ ವಕೀಲರು ಮತ್ತು ದರ್ಶನ್ ಪರ ವಕೀಲರ ಮಧ್ಯೆ ತೀವ್ರ ವಾದ ಪ್ರತಿವಾದ ಏರ್ಪಟ್ಟಿತ್ತು. ದರ್ಶನ್ಗೆ ಫುಡ್ ಪಾಯ್ಸನ್ ಆಗಿದೆ ಅನ್ನೋ ಆರೋಪ ತಳ್ಳಿ ಹಾಕಿದ ಸರ್ಕಾರದ ಪರ ಎಎಜಿ ಭಾನುಪ್ರಕಾಶ್ 5,000 ಖೈದಿಗಳು ದಿನವೂ ಅಲ್ಲಿ ಊಟ ಮಾಡ್ತಿದ್ದಾರೆ, ಯಾರಿಗೂ ಫುಡ್ ಪಾಯ್ಸನ್ ಆಗಿಲ್ಲ ಅಂತ ವಾದಿಸಿದ್ರು. ಆದ್ರೆ 5,000 ಖೈದಿಗಳು ಜೈಲೂಟ ಮಾಡ್ತಿರಬಹುದು, ಅದು ನನಗೆ ಬೇಡ ಅಂತ ದರ್ಶನ್ ಪರ ವಕೀಲ ಕೆ.ಎನ್. ಫಣೀಂದ್ರ ಎಎಜಿ ಭಾನುಪ್ರಕಾಶ್ ವಾದಕ್ಕೆ ಪ್ರತಿವಾದ ಮಂಡಿಸಿದ್ರು. ಈ ವೇಳೆ ಮಧ್ಯ ಪ್ರವೇಶಿಸಿದ ನ್ಯಾಯಮೂರ್ತಿಗಳು ಮ್ಯಾಜಿಸ್ಟ್ರೇಟ್ ಮುಂದೆ ನಿಮ್ಮ ಆಕ್ಷೇಪಣೆ ಸಲ್ಲಿಸಬಹುದು ಅಂತ ಸರ್ಕಾರ ಮತ್ತು ಎಸ್ಎಸ್ಪಿಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಕಲ್ಪಿಸಿದ್ರು. ಸಂಪೂರ್ಣ ವಾದ ಪ್ರತಿವಾದ ಆಲಿಸಿದ ಹೈಕೋರ್ಟ್ ದರ್ಶನ್ ರಿಟ್ ಅರ್ಜಿಯ ವಿಚಾರಣೆಯನ್ನ
ಜುಲೈ 29ಕ್ಕೆ ಮುಂದೂಡಿದ್ರು. ಹೀಗಾಗಿ ಸದ್ಯಕ್ಕೆ ಮನೆಯೂಟ ತಿನ್ನುವ ದರ್ಶನ್ ಆಸೆ ಮುಂದಕ್ಕೆ ಹೋಗಿದೆ. ರಮೇಶ್, ಟಿವಿ 9 ಬೆಂಗಳೂರು.